ಕಳೆದ ಬಾರಿ ನಾವು ಶಿಗ್ಗಾ ಉಪಚುನಾವಣಾ ಪ್ರಚಾರ ಟೈಮಲ್ಲಿ ಮೊದಲ ಬಾರಿಗೆ ಬಂದಿದ್ದೆ ಇಲ್ಲಿ ಖಾದ್ರಿ ಅವ್ರ ಮನೆಗೆ. ಆವಾಗ ಇಲ್ಲೇ ಸೈಯದ್ ಹಜರತ್ ಖಾದ್ರಿ ಅವ್ರ ದರ್ಗಾ ಇದೆ ಮತ್ತು ಪ್ರತಿ ವರ್ಷ ಇಲ್ಲಿ ಉರುಸ್ ನಡೆಯುತ್ತೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಬಂದು ಇಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ಸರ್ವಧರ್ಮ ಭಾವೈಕ್ಯತೆಯ ಸಂಕೇತ ಈ ಒಂದು ದರ್ಗಾ ಅಂತ ಹೇಳಿ ಖಾದ್ರಿ ಅವ್ರು ಹೇಳಿದ್ರು ಆ ಬಾರಿ. ಆಗಲೇ ನಾನು ಕೂಡ ಅವ್ರು ಹೇಳಿದರು ಮುಂದಿನ ಸರಿ ಬಂದಾಗ ಉರುಸ್ ನಡೆದಾಗ ನೀವು ಬರಲೇಬೇಕು ಇಲ್ಲಿಗೆ ಅಂತ ಹೇಳಿದರು. ನಾನು ಖಂಡಿತ ಬರ್ತೀನಿ, ನಾನು ಕೂಡ ಈ ಉರುಸ್ ನೋಡಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ಬಾರಿ ಉರುಸ್ ಆಗದೆ ಹೋದ್ರು ಜೆಂಡ ನೆಡೋ ಟೈಮ್ನಲ್ಲಿ ಬನ್ನಿ ಅಂತ ಹೇಳಿ ಕರೆದರು. ಸೊ ಹಾಗಾಗಿ ಕೊಟ್ಟ ಮಾತಿನಂತೆ ಮತ್ತು ನಾನು ಕೂಡ ಇಲ್ಲಿ ಹಿಂದೂಗಳು, ಮುಸ್ಲಿಮ್ಸು ಮತ್ತು ಬೇರೆ ಧರ್ಮದವರು ಎಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತ್ರೆಯನ್ನು ನಡೆಸೋದನ್ನು ನೋಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದೆ. ಸರ್, ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಇವತ್ತು ಕಲಬುರಗಿಯಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಾರೆ, ಹೈಕಮಾಂಡೇ ಕೂಡ ಗುಲ್ಬರ್ಗದಲ್ಲಿದೆ, ಈ ರೀತಿಯಾದಂಥ ತೀರ್ಮಾನಗಳು ಕೂಡ ಚರ್ಚೆಗಳು ಕೂಡ ಸಾಕಷ್ಟು ನಡೀತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇದೆಯಾ ಸರ್ ಇದು? ಒಂದು ರಾಜಕೀಯ ಪಕ್ಷ ಆದಮೇಲೆ ಅವಾಗವಾಗ ಆ ರೀತಿ ಭಿನ್ನಾಭಿಪ್ರಾಯಗಳು, ಒಬ್ಬರು ಒಂದು ಹೇಳಿಕೆ ಕೊಡೋದು ಇದ್ದೇ ಇರುತ್ತೆ. ಬಟ್ ಅದರ ಅರ್ಥ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಥವಾ ಹೈಕಮಾಂಡ್ ಆಗಲೇ ತೀರ್ಮಾನ ಮಾಡಿದೆ ಅಂತಲ್ಲ. ಸೊ ಈ ಮಾತುಗಳು ಸರ್ಕಾರ ಹೋದ ವರ್ಷದಿಂದನೂ ಬರ್ತಾ ಇದೆ. ಬಟ್ ಆದರೆ ಹೈಕಮಾಂಡು ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಅವ್ರ ಹಿಂದೆ ನಾವು ನಿಂತಿರ್ತೀವಿ, ಅವ್ರ ಮುಂದೆ ಅವ್ರ ಮೇಲೆ ಏನೇ ಆರೋಪಗಳು ಬಂದರೂ ಕೂಡ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ. ನಾವು ಪ್ರಣಾಳಿಕೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ವು ಅದನ್ನೆಲ್ಲನೂ ಕೂಡ ನಾವು ಪೂರೈಸಿದ್ದೀವಿ. ಜನರ ನಂಬಿಕೆ ವಿಶ್ವಾಸನ ಗಳಿಸಿದ್ದೀವಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೇ ಕಾಂಗ್ರೆಸ್ ಸರ್ಕಾರ ಇರಬೇಕು 5 ವರ್ಷಗಳು ಅಂತೇಳಿ ಹೈಕಮಾಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ಅದೇ ರೀತಿ ನಡೆಯುತ್ತೆ. ಸೊ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ನಾವು ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ. 50-50 ಫಾರ್ಮುಲಾ ವಿಚಾರವಾಗಿ ಸರ್ ಇದೇ ರೀತಿಯಾದಂಥ ಚರ್ಚೆಗಳು ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟತೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಎಷ್ಟೊಂದು ಲೀಡರ್ಗಳು. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಆ ಥರದ್ದು ಯಾವುದೇ ಮಾತುಕತೆ ನಡೆದಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲಿ. ಸೊ ಹಾಗಾಗಿ ಇದೆಲ್ಲ ಊಹಾಪೋಹಗಳು ಅಷ್ಟೇ. ಸರ್, ಈಗ ಉದಯಗಿರಿ ಪೊಲೀಸ್ ಮಾಡಿರ್ತಕ್ಕಂಥದ್ದು RSS ಅವರು ಹಿಂದೆ ಅವರ ಹಿಸ್ಟ್ರಿ ನೋಡಿದ್ರೆ, ಅವ್ರ ಇತಿಹಾಸ ನೋಡಿದ್ರೆ ಈ ರೀತಿ ಹಲವಾರು ಗಲಭೆಗಳನ್ನು ಅವರು ಎಬ್ಸಿದ್ದಾರೆ. ಆ ಆಧಾರದ ಮೇಲೆ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸ್ತಿರಬಹುದು. ಬಟ್ ಆದರೆ ಯಾವುದೇ ಒಂದು ಸ್ಪಷ್ಟವಾದ ಸಾಕ್ಷಿ ಪುರಾವೆಗಳಿಲ್ಲದೆ ನಾವು ಏನೂ ಹೇಳೋದಕ್ಕೆ ಬರೋದಿಲ್ಲ. ಈಗಾಗಲೇ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಮೈಸೂರಿನ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಬೇಗ ಯಾರು ಈ ಗಲಭೆಗೆ ಕಾರಣರಾಗಿ ಉದ್ರಿಕ್ತಗೊಳಿಸೋದಕ್ಕೆ ಏನು ಪೋಸ್ಟ್ ಹಾಕಿದ್ರು ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಯಾರು ಗಲಭೆ ಮಾಡಿದ್ರು ಅವ್ರನ್ನೂ ಕೂಡ ಯಾರು ಕಾನೂನು ಕೈಗೆತ್ಕೊಂಡ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಅವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಕಾನೂನು ಎಲ್ಲರಿಗೂ ಒಂದೇ. ಯಾರು ಕಾನೂನನ್ನ ಕೈಗೆತ್ಕೊಳ್ತಾರೆ, ಲಾನ ವೈಲೇಟ್ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು. ನಾವು ಕೂಡ ಅದರೊಳಗೆ ಮಧ್ಯ ಕೈ ಹಾಕೋದಕ್ಕೆ ಹೋಗೋದಿಲ್ಲ, ಮಧ್ಯ ಪ್ರವೇಶಿಸೋದಿಲ್ಲ. ಕಾನೂನು ತನ್ನ ಒಂದು ಕ್ರಮ ತೆಗೆದುಕೊಳ್ಳೋಕ್ಕೆ ನಾವು ಅವಕಾಶ ಮಾಡ್ತೀವಿ. ಕಳೆದ ಬಾರಿ ನಾವು ಶಿಗ್ಗಾ ಉಪಚುನಾವಣಾ ಪ್ರಚಾರ ಟೈಮಲ್ಲಿ ಮೊದಲ ಬಾರಿಗೆ ಬಂದಿದ್ದೆ ಇಲ್ಲಿ ಖಾದ್ರಿ ಅವ್ರ ಮನೆಗೆ. ಆವಾಗ ಇಲ್ಲೇ ಸೈಯದ್ ಹಜರತ್ ಖಾದ್ರಿ ಅವ್ರ ದರ್ಗಾ ಇದೆ ಮತ್ತು ಪ್ರತಿ ವರ್ಷ ಇಲ್ಲಿ ಉರುಸ್ ನಡೆಯುತ್ತೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಬಂದು ಇಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ಸರ್ವಧರ್ಮ ಭಾವೈಕ್ಯತೆಯ ಸಂಕೇತ ಈ ಒಂದು ದರ್ಗಾ ಅಂತ ಹೇಳಿ ಖಾದ್ರಿ ಅವ್ರು ಹೇಳಿದ್ರು ಆ ಬಾರಿ. ಆಗಲೇ ನಾನು ಕೂಡ ಅವ್ರು ಹೇಳಿದರು ಮುಂದಿನ ಸರಿ ಬಂದಾಗ ಉರುಸ್ ನಡೆದಾಗ ನೀವು ಬರಲೇಬೇಕು ಇಲ್ಲಿಗೆ ಅಂತ ಹೇಳಿದರು. ನಾನು ಖಂಡಿತ ಬರ್ತೀನಿ, ನಾನು ಕೂಡ ಈ ಉರುಸ್ ನೋಡಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ಬಾರಿ ಉರುಸ್ ಆಗದೆ ಹೋದ್ರು ಜೆಂಡ ನೆಡೋ ಟೈಮ್ನಲ್ಲಿ ಬನ್ನಿ ಅಂತ ಹೇಳಿ ಕರೆದರು. ಸೊ ಹಾಗಾಗಿ ಕೊಟ್ಟ ಮಾತಿನಂತೆ ಮತ್ತು ನಾನು ಕೂಡ ಇಲ್ಲಿ ಹಿಂದೂಗಳು, ಮುಸ್ಲಿಮ್ಸು ಮತ್ತು ಬೇರೆ ಧರ್ಮದವರು ಎಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತ್ರೆಯನ್ನು ನಡೆಸೋದನ್ನು ನೋಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದೆ. ಸರ್, ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಇವತ್ತು ಕಲಬುರಗಿಯಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಾರೆ, ಹೈಕಮಾಂಡೇ ಕೂಡ ಗುಲ್ಬರ್ಗದಲ್ಲಿದೆ, ಈ ರೀತಿಯಾದಂಥ ತೀರ್ಮಾನಗಳು ಕೂಡ ಚರ್ಚೆಗಳು ಕೂಡ ಸಾಕಷ್ಟು ನಡೀತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇದೆಯಾ ಸರ್ ಇದು? ಒಂದು ರಾಜಕೀಯ ಪಕ್ಷ ಆದಮೇಲೆ ಅವಾಗವಾಗ ಆ ರೀತಿ ಭಿನ್ನಾಭಿಪ್ರಾಯಗಳು, ಒಬ್ಬರು ಒಂದು ಹೇಳಿಕೆ ಕೊಡೋದು ಇದ್ದೇ ಇರುತ್ತೆ. ಬಟ್ ಅದರ ಅರ್ಥ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಥವಾ ಹೈಕಮಾಂಡ್ ಆಗಲೇ ತೀರ್ಮಾನ ಮಾಡಿದೆ ಅಂತಲ್ಲ. ಸೊ ಈ ಮಾತುಗಳು ಸರ್ಕಾರ ಹೋದ ವರ್ಷದಿಂದನೂ ಬರ್ತಾ ಇದೆ. ಬಟ್ ಆದರೆ ಹೈಕಮಾಂಡು ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಅವ್ರ ಹಿಂದೆ ನಾವು ನಿಂತಿರ್ತೀವಿ, ಅವ್ರ ಮುಂದೆ ಅವ್ರ ಮೇಲೆ ಏನೇ ಆರೋಪಗಳು ಬಂದರೂ ಕೂಡ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ. ನಾವು ಪ್ರಣಾಳಿಕೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ವು ಅದನ್ನೆಲ್ಲನೂ ಕೂಡ ನಾವು ಪೂರೈಸಿದ್ದೀವಿ. ಜನರ ನಂಬಿಕೆ ವಿಶ್ವಾಸನ ಗಳಿಸಿದ್ದೀವಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೇ ಕಾಂಗ್ರೆಸ್ ಸರ್ಕಾರ ಇರಬೇಕು 5 ವರ್ಷಗಳು ಅಂತೇಳಿ ಹೈಕಮಾಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ಅದೇ ರೀತಿ ನಡೆಯುತ್ತೆ. ಸೊ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ನಾವು ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ. 50-50 ಫಾರ್ಮುಲಾ ವಿಚಾರವಾಗಿ ಸರ್ ಇದೇ ರೀತಿಯಾದಂಥ ಚರ್ಚೆಗಳು ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟ
ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಎಷ್ಟೋ ಜನ ಲೀಡರ್ಗಳು. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಆ ಥರದ್ದು ಯಾವುದೇ ಮಾತುಕತೆ ನಡೆದಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲಿ. ಸೊ ಹಾಗಾಗಿ ಇದೆಲ್ಲ ಊಹಾಪೋಹಗಳಷ್ಟೇ. ಸರ್, ಈಗ ಉದಯಗಿರಿ ಪೊಲೀಸ್ ಮಾಡಿರ್ತಕ್ಕಂಥದ್ದು RSS ಅವರು ಹಿಂದೆ ಅವರ ಹಿಸ್ಟ್ರಿ ನೋಡಿದ್ರೆ, ಅವ್ರ ಇತಿಹಾಸ ನೋಡಿದ್ರೆ ಈ ರೀತಿ ಹಲವಾರು ಗಲಭೆಗಳನ್ನು ಅವರು ಎಪ್ಸಿದ್ದಾರೆ. ಆ ಆಧಾರದ ಮೇಲೆ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸ್ತಿರಬಹುದು. ಬಟ್ ಆದರೆ ಯಾವುದೇ ಒಂದು ಸ್ಪಷ್ಟವಾದ ಸಾಕ್ಷಿ ಪುರಾವೆಗಳಿಲ್ಲದೆ ನಾವು ಏನೂ ಹೇಳೋದಕ್ಕೆ ಬರೋದಿಲ್ಲ. ಈಗಾಗಲೇ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಮೈಸೂರಿನ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಬೇಗ ಯಾರು ಈ ಗಲಭೆಗೆ ಕಾರಣರಾಗಿ ಉದ್ರಿಕ್ತಗೊಳಿಸೋದಕ್ಕೆ ಏನು ಪೋಸ್ಟ್ ಹಾಕಿದ್ರು ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಯಾರು ಗಲಭೆ ಮಾಡಿದ್ರು ಅವ್ರನ್ನೂ ಕೂಡ ಯಾರು ಕಾನೂನು ಕೈಗೆತ್ಕೊಂಡ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಅವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಕಾನೂನು ಎಲ್ಲರಿಗೂ ಒಂದೇ. ಯಾರು ಕಾನೂನ ಕೈಗೆತ್ಕೊಳ್ತಾರೆ, ಲಾನ ವೈಲೇಟ್ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು. ನಾವು ಕೂಡ ಅದರೊಳಗೆ ಮಧ್ಯ ಕೈ ಹಾಕೋದಕ್ಕೆ ಹೋಗೋದಿಲ್ಲ, ಮಧ್ಯ ಪ್ರವೇಶಿಸೋದಿಲ್ಲ. ಕಾನೂನು ತನ್ನ ಒಂದು ಕ್ರಮ ತೆಗೆದುಕೊಳ್ಳೋಕೆ ನಾವು ಅವಕಾಶ ಮಾಡ್ತೀವಿ. ಕಳೆದ ಬಾರಿ ನಾವು ಶಿಗ್ಗಾ ಉಪಚುನಾವಣಾ ಪ್ರಚಾರ ಟೈಮಲ್ಲಿ ಮೊದಲ ಬಾರಿಗೆ ಬಂದಿದ್ದೆ ಇಲ್ಲಿ ಖಾದ್ರಿ ಅವ್ರ ಮನೆಗೆ. ಆವಾಗ ಇಲ್ಲೇ ಸೈಯದ್ ಹಜರತ್ ಖಾದ್ರಿ ಅವ್ರ ದರ್ಗಾ ಇದೆ, ಮತ್ತು ಪ್ರತಿ ವರ್ಷ ಇಲ್ಲಿ ಉರುಸ್ ನಡೆಯುತ್ತೆ, ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಬಂದು ಇಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ಸರ್ವಧರ್ಮ ಭಾವೈಕ್ಯತೆಯ ಸಂಕೇತ ಈ ಒಂದು ದರ್ಗಾ ಅಂತ ಹೇಳಿ ಖಾದ್ರಿ ಅವ್ರು ಹೇಳಿದ್ರು ಆ ಬಾರಿ. ಆಗಲೇ ನಾನು ಕೂಡ ಅವ್ರು ಹೇಳಿದರು, ಮುಂದಿನ ಸರಿ ಬಂದಾಗ ಉರುಸ್ ನಡೆದಾಗ ನೀವು ಬರಲೇಬೇಕು ಇಲ್ಲಿಗೆ ಅಂತ ಹೇಳಿದರು. ನಾನು ಖಂಡಿತ ಬರ್ತೀನಿ, ನಾನು ಕೂಡ ಈ ಉರುಸ್ ನೋಡಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ಬಾರಿ ಉರುಸ್ ಆಗದೆ ಹೋದ್ರು ಜೆಂಡಾ ನೆಡೋ ಟೈಮ್ನಲ್ಲಿ ಬನ್ನಿ ಅಂತ ಹೇಳಿ ಕರೆದರು. ಸೊ ಹಾಗಾಗಿ ಕೊಟ್ಟ ಮಾತಿನಂತೆ ಮತ್ತು ನಾನು ಕೂಡ ಇಲ್ಲಿ ಹಿಂದೂಗಳು, ಮುಸ್ಲಿಮ್ಸು ಮತ್ತು ಬೇರೆ ಧರ್ಮದವರು ಎಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತ್ರೆಯನ್ನು ನಡೆಸೋದನ್ನು ನೋಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಬಂದರು. ಸರ್, ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಇವತ್ತು ಕಲಬುರಗಿಯಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಾರೆ, ಹೈಕಮಾಂಡೇ ಕೂಡ ಗುಲ್ಬರ್ಗದಲ್ಲಿದೆ. ಈ ರೀತಿಯಾದಂತಹ ತೀರ್ಮಾನಗಳು ಕೂಡ, ಚರ್ಚೆಗಳು ಕೂಡ ಸಾಕಷ್ಟು ನಡೀತಾ ಇದಾವೆ. ಎಲ್ಲೋ ಒಂದ್ ಕಡೆ ಚರ್ಚೆ ಆಗ್ತಾ ಇದೆಯಾ ಸರ್ ಇದು? ಒಂದು ರಾಜಕೀಯ ಪಕ್ಷ ಆದಮೇಲೆ ಅವಾಗವಾಗ ಆ ರೀತಿ ಭಿನ್ನಾಭಿಪ್ರಾಯಗಳು, ಒಬ್ಬರು ಒಂದು ಹೇಳಿಕೆ ಕೊಡೋದು ಇದ್ದೇ ಇರುತ್ತೆ. ಬಟ್ ಅದರ ಅರ್ಥ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಥವಾ ಹೈಕಮಾಂಡ್ ಆಗಲೇ ತೀರ್ಮಾನ ಮಾಡಿದೆ ಅಂತಲ್ಲ. ಸೊ ಈ ಮಾತುಗಳು ಸರ್ಕಾರ ಹೋದ ವರ್ಷದಿಂದನೂ ಬರ್ತಾ ಇದೆ. ಬಟ್ ಆದರೆ ಹೈಕಮಾಂಡು ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಅವ್ರ ಹಿಂದೆ ನಾವು ನಿಂತಿರ್ತೀವಿ, ಅವ್ರ ಮುಂದೆ ಅವ್ರ ಮೇಲೆ ಏನೇ ಆರೋಪಗಳು ಬಂದರೂ ಕೂಡ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ. ನಾವು ಪ್ರಣಾಳಿಕೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ವಿ ಅದನ್ನೆಲ್ಲನೂ ಕೂಡ ನಾವು ಪೂರೈಸಿದ್ದೀವಿ. ಜನರ ನಂಬಿಕೆ ವಿಶ್ವಾಸನ ಗಳಿಸಿದ್ದೀವಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೇ ಕಾಂಗ್ರೆಸ್ ಸರ್ಕಾರ ಇರಬೇಕು 5 ವರ್ಷಗಳು ಅಂತೇಳಿ ಹೈಕಮಾಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ಅದೇ ರೀತಿ ನಡೆಯುತ್ತೆ. ಸೊ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ನಾವು ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ. 50-50 ಫಾರ್ಮುಲಾ ವಿಚಾರವಾಗಿ ಸರ್ ಇದೇ ರೀತಿಯಾದಂಥ ಚರ್ಚೆಗಳು ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಎಷ್ಟೋ ಜನ ಲೀಡರ್ಗಳು. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಆ ಥರದ್ದು ಯಾವುದೇ ಮಾತುಕತೆ ನಡೆದಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲಿ. ಸೊ ಹಾಗಾಗಿ ಇದೆಲ್ಲ ಊಹಾಪೋಹಗಳಷ್ಟೇ. ಸರ್, ಈಗ ಉದಯಗಿರಿ ಪೊಲೀಸ್ ಮಾಡಿರ್ತಕ್ಕಂಥದ್ದು RSS ಅವರು ಹಿಂದೆ ಅವರ ಹಿಸ್ಟ್ರಿ ನೋಡಿದ್ರೆ, ಅವ್ರ ಇತಿಹಾಸ ನೋಡಿದ್ರೆ ಈ ರೀತಿ ಹಲವಾರು ಗಲಭೆಗಳನ್ನು ಅವರು ಎಪ್ಸಿದ್ದಾರೆ. ಆ ಆಧಾರದ ಮೇಲೆ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸ್ತಿರಬಹುದು. ಬಟ್ ಆದರೆ ಯಾವುದೇ ಒಂದು ಸ್ಪಷ್ಟವಾದ ಸಾಕ್ಷಿ ಪುರಾವೆಗಳಿಲ್ಲದೆ ನಾವು ಏನೂ ಹೇಳೋದಕ್ಕೆ ಬರೋದಿಲ್ಲ. ಈಗಾಗಲೇ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಮೈಸೂರಿನ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಬೇಗ ಯಾರು ಈ ಗಲಭೆಗೆ ಕಾರಣರಾಗಿ ಉದ್ರಿಕ್ತಗೊಳಿಸೋದಕ್ಕೆ ಏನು ಪೋಸ್ಟ್ ಹಾಕಿದ್ರು ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಯಾರು ಗಲಭೆ ಮಾಡಿದ್ರು ಅವ್ರನ್ನೂ ಕೂಡ ಯಾರು ಕಾನೂನು ಕೈಗೆತ್ಕೊಂಡ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಅವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಕಾನೂನು ಎಲ್ಲರಿಗೂ ಒಂದೇ. ಯಾರು ಕಾನೂನ ಕೈಗೆತ್ಕೊಳ್ತಾರೆ, ಲಾನ ವೈಲೇಟ್ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು. ನಾವು ಕೂಡ ಅದರೊಳಗೆ ಮಧ್ಯ ಕೈ ಹಾಕೋದಕ್ಕೆ ಹೋಗೋದಿಲ್ಲ, ಮಧ್ಯ ಪ್ರವೇಶಿಸೋದಿಲ್ಲ. ಕಾನೂನು ತನ್ನ ಒಂದು ಕ್ರಮ ತೆಗೆದುಕೊಳ್ಳೋಕೆ ನಾವು ಅವಕಾಶ ಮಾಡ್ತೀವಿ.